ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತಾಗಲೇ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನೂ ಹಾಕ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಸ್ವಲ್ಪ ಬೇಗ ಹೋಗಬೇಕಿತ್ತು ಆಫೀಸ್ಗೆ. ಅವ್ರ ಆಫೀಸಲ್ಲಿ ರಕ್ತ ಶಿಬಿರ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿನ ಹಾಕ್ಕೊಟ್ಟೆ. ಅವರೇನೇ ಪೂಜೆನ ಮಾಡ್ತಾಯಿದ್ದಾರೆ ಬೇಗ ಬೇಗ. ಇವತ್ತು ಬೆಳಗ್ಗೆನೇ ನಾನು ಸಾಂಬಾರನ್ನ ಮಾಡಿಬಿಡ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಆಫೀಸಲ್ಲಿ ತಿಂಡಿ ಊಟ ಎಲ್ಲ ಅಲ್ಲೇ ಅಂತ ಹೇಳಿದರು. ಬಾಕ್ಸ್ ಏನು ಕಟ್ಟೋಷ್ಟು ಇರಲಿಲ್ಲಲ್ಲ. ನನ್ನ ಮಗನಿಗೆ ಮತ್ತು ನನ್ನ ಇಬ್ರಿಗೇ ಯಾಕೆ ಏನು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಇಲ್ಲಿ ಹಸಿ ತಗಣಿಕಾಳಿತ್ತು, ಅದರಲ್ಲಿ ಸಾಂಬಾರನ್ನ ಮಾಡ್ಕೋತಾಯಿದ್ದೀನಿ. ಬೇಗ ಬೇಗ ಸಾಂಬಾರೆಲ್ಲ ಮಾಡಿಕೊಂಡು ಅದೇ ಒಂದೊಂದೇ ಕ್ಲೀನ್ ಮಾಡ್ಕೋತಾಯಿದ್ದೀನಲ್ಲ. ಇವತ್ತು ಹಾಲು ಮತ್ತು ಇನ್ನೊಂದು ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವತ್ತು ದುಂಬೆಲ್ಲ ನೋಡಿಕೊಂಡು ನೀಟಾಗೆ ಸೋಫಾ ಎಲ್ಲನೂ ಒರೆಸ್ಕೋಬೇಕು. ಅದಕ್ಕೋಸ್ಕರ ಬೆಳಗ್ಗೆನೇ ಸಾಂಬಾರನ್ನ ಮಾಡಿಬಿಡ್ತಾಯಿದ್ದೀನಿ. ಅದಕ್ಕೋಸ್ಕರ ಎಲ್ಲನೂ ಹಚ್ಚಿಟ್ಕೊಂಡು ಹಸಿ ತಗಣಿಕಾಳನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಕುಕ್ಕರ್ಗೆ ಹಾಕೋತಾಯಿದ್ದೀನಿ. ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದಕ್ಕೆ ಬದನೆಕಾಯಿ ಆಲೂಗೆಡ್ಡೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಸಿ ತಗಣಿಕಾಳು ಅಂದರೆ ಹಸಿ ಅಲಸಂದೆ ಕಾಳು ಹುಳಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನು ಹಾಕ್ಕೊಂಡು ಕುಕ್ಕರ್ಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ಮುಳುಗುವಷ್ಟು ನೀರನ್ನ ಹಾಕೋತಾಯಿದ್ದೀನಿ. ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು 1-2 ವಿಜಿಲ್ನ ತರಿಸ್ಕೊಂಡ್ರೆ ಸಾಕು. ಅದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ ವಿಜಿಲ್ ಬರಲಿ ಅಂತೇಳ್ಬಿಟ್ಟು. ಅಷ್ಟರಲ್ಲಿ ಮಸಾಲೆನೂ ರುಬ್ಕೋತಾಯಿದ್ದೀನಿ. ಇಲ್ಲಿ ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನಾನು. ಒಂದು ಸಲ ಟ್ರೈ ಮಾಡಿ, ಈ ಥರನೂ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಜಾರನ್ನ ತೊಗೊಂಡು ಅದಕ್ಕೆ ಒಂದು ಟೊಮೊಟೊ ಹಣ್ಣು ಹಾಕ್ಕೊಂಡು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ 1 ಹೋಳಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ. ಈ ಥರ ಕಾಯೆಲ್ಲನ ಹಾಕ್ಕೊಂಡಾದ್ಮೇಲೆ ಇದಕ್ಕೆ 1-2 ಸ್ಪೂನಷ್ಟು, 1 ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೋತಾಯಿದ್ದೀನಿ. ರುಬ್ಬಕ್ಕೆ ಹಾಕೋತಾಯಿದ್ದೀನಿ ಸಾಂಬಾರು ಪುಡಿನ ಹಾಕ್ಕೊಂಡು ಇವಾಗ ನುಣ್ಣಗೆ ರುಬ್ಕೊಬಂದೆ. ನೋಡ್ತಾ ಇರ್ಬೋದು. ರುಬ್ಕೊಬರೋಷ್ಟರಲ್ಲಿ ಇಲ್ಲಿ ಕುಕ್ಕರು ಒಂದು ವಿಜಿಲ್ ಕೂಗಿತ್ತು. ನನಗೆ ಒಂದೇ ವಿಜಿಲ್ ಸಾಕು ಅಂತ, ಯಾಕಂದರೆ ಹಸಿ ಕಾಳಲ್ಲ, ಅದಕ್ಕೋಸ್ಕರ ಒಂದು ವಿಜಿಲ್ನ ಬಡಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಬೆಂದಿದೆ. ಇದು ಕ್ವಿಕ್ ಅಂತ ಆಗ್ಬಿಡುತ್ತೆ. ಈ ಥರ ಕಾಳು ತರಕಾರಿನ ಫಸ್ಟೇ ಕೂಗಿಸ್ಕೊಬಿಟ್ರೆ ಬೇಗ ಬೇಗ ಮಾಡ್ಕೊಬಿಡ್ಬೋದು. ಇದನ್ನು ನೋಡ್ತಾ ಇರ್ಬೋದು, ಚೆನ್ನಾಗಿ ಬೆಂದಿದೆ. ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಅದಾದಮೇಲೆ ಸಾಸಿವೆ, ಇಂಗು, ಆಮೇಲೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಇಷ್ಟನ್ನೇ ಒಗ್ಗರಣೆಗೆ. ಈ ಒಗ್ಗರಣೆ ಸ್ವಲ್ಪ ಇದಾದಮೇಲೆ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಸೇರಿಸ್ಕೊತೀನಿ. ನೋಡ್ತಾ ಇರ್ಬೋದು. ಇವಾಗ ಅದನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಹಂಗೇ ಫ್ರೈ ಮಾಡ್ಕೊತೀನಿ, ಹಸಿ ವಾಸನೆ ಎಲ್ಲ ಹೋಗಲಿ ಅಂತೇಳ್ಬಿಟ್ಟು ಮಸಾಲೆದು. ನೋಡ್ತಾ ಇರ್ಬೋದು, ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಆಲ್ರೆಡಿ ಕೂಗಿಸ್ಕೊಂಡಿದ್ದೀನಲ್ಲ ಹಸಿ ಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿನ, ಅದನ್ನು ಸೇರಿಸ್ಕೊಂಡು ಅದಕ್ಕೆ ಇನ್ನೊಂದು ನಾನು ಟೊಮೊಟೊನ ಹಾಕೋತಾಯಿದ್ದೀನಿ. ಇದು ಹುಳಿ ಆಗಿರೋದ್ರಿಂದ, ತಗಣಿಕಾಳು ಹುಳಿ ಆಗಿರೋದ್ರಿಂದ ಸ್ವಲ್ಪ ಹುಳಿಗಿದ್ರೇ ಚೆಂದ. ಅದಕ್ಕೆ ಹುಣಸೆಹಣ್ಣು ಟೊಮೊಟೊನೆಲ್ಲನೂ ಹಾಕ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದೆಲ್ಲ ನೋಡ್ಕೊಂಡು ಇವಾಗ ಉಪ್ಪನ್ನ ಸೇರಿಸ್ಕೊತಾಯಿದ್ದೀನಿ. ಎಷ್ಟು ಅದ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಚಿನೂ ಹಾಕ್ಕೊಂಡು ಅದು ಉಪ್ಪನ್ನೂ ಹಾಕ್ಕೊಂಡು ಅದೆಲ್ಲನೂ ನೋಡಿಕೊಂಡು ಇದನ್ನ ಒಂದೇ ಒಂದು ಕುದಿಸ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ನಾನು ನನ್ನ ಮಗ ಊಟನೂ ಮಾಡ್ಕೊಂಡ್ವಿ. ಇದಕ್ಕೆ ಮುದ್ದೆನ ಮಾಡ್ಕೊಂಡಿದ್ದೆ. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಶನಿವಾರ ಅಲ್ಲ, ನನ್ನ ಮಗ ಅವ್ರ ಅತ್ತೆ ಮನೆಗೆ ಹೋದವನು. ಅವ್ರ ಅತ್ತೆ ಮನೆಗೆ ಅಕ್ಕ ಬಂದು ಕರ್ಕೊಂಡು ಹೋದರು. ಅದಾದಮೇಲೆ ಇಲ್ಲಿ ನಾನೆಲ್ಲನೂ ಕ್ಲೀನ್ ಮಾಡ್ಕೊತಾಯಿದ್ದೀನಿ. ಬೇಗ ಬೇಗ ಕ್ಲೀನ್ ಮಾಡ್ಕೊಬಿಡೋಣ, ಅವ್ನು ಇವತ್ತು ಅಲ್ಲೇ ಇರ್ತೀನಿ ಅಂತ ಹೇಳಿದ ಅವ್ರ ಅತ್ತೆ ಮನೇಲಿ. ಅದಕ್ಕೋಸ್ಕರ ಫಸ್ಟೇ ಈ ಥರ ದುಂಬೆಲ್ಲ ಒಡಿಸ್ಕೊಂಡು ನೀಟಾಗಿ ಒಡಿಸ್ಕೊಬಿಟ್ರೆ ದುಂಬೆಲ್ಲನೂ, ಆಮೇಲೆ ಕೆಳಗಡೆ ದುಂಬೆಲ್ಲ ಉದುರಿರ್ತೈತಲ್ಲ ಅದೆಲ್ಲನೂ ಸೋಫಾ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಯಾವ್ದು ಒಗೆಯೋಕೆ ಹಾಕಬೇಕು ಅದು ಹಾಕ್ಬಿಟ್ಟು ನಾನೆಲ್ಲ ನೀಟ್ ಮಾಡ್ಕೊಬೋದು ಅಂತ ಫಸ್ಟು ಇಲ್ಲಿ ದುಮ್ಮನ್ನ ಹೊಡ್ಕೊತಾಯಿದ್ದೀನಿ. ಈ ಥರ ನೋಡ್ತಾ ಇರ್ಬೋದು. ಈ ಥರ ದುಂಬೆಲ್ಲ ನೀಟಾಗಿ ಒಡಿಸ್ಕೊಂಡಾದ್ಮೇಲೆ ಇವಾಗ ಸೋಫಾ ಕವರೆಲ್ಲನೂ ತೆಗ್ದು ಒಗೆಯೋಕೆ ಹಾಕ್ತಾಯಿದ್ದೀನಿ. ಸೋಫಾ ಎಲ್ಲನೂ ನೀಟಾಗೆ ಧೂಳೆಲ್ಲ ನೋಡಿಕೊಂಡು ಅದನ್ನು ಇವಾಗ ಕ್ಲೀನ್ ಮಾಡ್ಕೊತೀನಿ. ಒಂದು ಟವಲಲ್ಲಿ, ಇಲ್ಲಾಂದರೆ ಒಂದು ಬಟ್ಟೆ ತಗೊಂಡು ಸೋಫಾನು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಗುರುವಾರ ಊರಿಗೆ ಹೋಗಬೇಕು ಹಬ್ಬಕ್ಕೆ. ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು, ಹಬ್ಬ ಅಲ್ವಾ, ಹಬ್ಬ ಅಂತಂದಮೇಲೆ ಎಲ್ಲ ತಯಾರಿನೂ ಆಗಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಹೋಗಬೇಕು. ಅದಕ್ಕೆ ಎಲ್ಲನೂ ಒಂದೊಂದೇ ಕೆಲಸನ ಮಾಡ್ಕೊತಾಯಿದ್ದೀನಿ.
ಹೊಡ್ಕೊಂಡು ಸೋಫಾ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಒಂದು ಬಟ್ಟೆ ತೊಗೊಂಡು ನೀಟಾಗಿ ದುಂಬೆಲ್ಲ ಹೊಡ್ಕೊಂಡು ಪಿಲ್ಲೋ ಎಲ್ಲ ಒದ್ರಿ ನೀಟಾಗಿ ಒರೆಸ್ಕೊಂಡು ಅದೆಲ್ಲನೂ ನೀಟ್ ಮಾಡಿಕೊಂಡೆ. ಇವಾಗ ಫ್ರಿಜ್ ಹತ್ರ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫ್ರಿಜ್ ಎಲ್ಲನೂ ಈ ಥರ ಎಳ್ಕೊಂಡು ಕೆಳಗಡೆ ಈ ಥರ ಗುಡ್ಸ್ಕೊಬಿಟ್ಟು ಆಮೇಲೆ ಅಲ್ಲೇ ಹಿಂದೆಗಡೆನೇ ಒರೆಸ್ಕೊಬಿಟ್ಟು, ಯಾಕಂದರೆ ಫ್ರಿಜ್ ಎಲ್ಲನೂ ಹಂಗೆ ತಳೆದ್ಬಿಡ್ತೀವಲ್ಲ, ಒರ್ಸೋಕ್ಕಾಗಲ್ಲ ಕೆಳಗಡೆ ಅಂದ್ಬಿಟ್ಟು ಅಲ್ಲೇ ಒರೆಸಿ ಇಟ್ಕೊಂಡೆ. ಫ್ರಿಜ್ ಹತ್ರನೂ ಕ್ಲೀನ್ ಆಯಿತು. ಇವಾಗ ಟಿ ವಿ ಹತ್ರ ಹೋಗ್ಬಿಟ್ಟು ಟಿ ವಿದೆಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಅದಾದಮೇಲೆ ಊಟ ಟೇಬಲೆಲ್ಲ ಇರುತ್ತಲ್ಲ ಅದನ್ನು ಈ ಥರ ಸೈಡ್ಗೆ ಎಳ್ಕೊಂಡು ಅಲ್ಲೆಲ್ಲ ದುಂಬೆಲ್ಲ ನೋಡ್ಕೋತಾ ಇದ್ದೀನಿ. ನಾನು ಅಲ್ಲಲ್ಲೇ ವಾರ ಮಂಗಳವಾರ ಶುಕ್ರವಾರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಏನೂ ಗಲೀಜೇನೂ ಇರಲಿಲ್ಲ, ಕ್ಲೀನಾಗೇ ಇತ್ತು. ಹೆಂಗಾರಲ್ಲಿ ಹಬ್ಬ ಅಂತ ಅಂದ್ಬಿಟ್ಟು ಎಲ್ಲನೂ ನೀಟ್ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಊಟ ಟೇಬಲ್ ಹತ್ರ ಕೆಳಗಡೆ ಎಲ್ಲ ದುಂಬೆಲ್ಲ ಒರೆಸ್ಕೊಂಡು ಕಸ ಎಲ್ಲ ಗುಡಿಸಾದ್ಮೇಲೆ ಚೇರ್ಗಳೆಲ್ಲನೂ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಇಟ್ಕೋತಾ ಇದ್ದೀನಿ. ನಾನು ಶುಕ್ರವಾರ ಮಂಗಳವಾರನೂ ಈ ಥರ ಚೇರ್ಗಳೆಲ್ಲನೂ ಸೋಫಾ ಎಲ್ಲನೂ ಒರೆಸ್ಕೋತೀನಿ. ಅಷ್ಟೇನೇನು ಧೂಳು ಇರಲಿಲ್ಲ, ಬೇಗ ಆಗಿಬಿಡ್ತು. ನನಗೆ 1.5 ಅವರ್ ಕೆಲಸ ಹಿಡೀತು. ಹಂಗಾದ್ರೂ ನೀಟಾಗೆಲ್ಲ ಸೋಫಾ ಎಲ್ಲ ನೀಟಾಗೆಲ್ಲ ಒರೆಸ್ಕೊಂಡು ಚೇರ್ಗಳೆಲ್ಲ ಒರೆಸ್ಕೊಂಡು ಇವಾಗ ಸೋಫಾ ಕೆಳಗಡೆನೂ ಕಸ ಎಲ್ಲ ಗುಡಿಸ್ಕೊಂಡಿದ್ನಲ್ಲ ಅಲ್ಲೂ ಒರೆಸ್ಬಿಡ್ತಾಯಿದ್ದೀನಿ. ಅಲ್ಲೆಲ್ಲ ತಿರ್ಗಾ ಒರ್ಸೋಕ್ಕಾಗಲ್ಲ, ಅದೇ ಜಾಗಕ್ಕೆ ಇಟ್ಬಿಟ್ಟೆ. ಟೇಬಲೆಲ್ಲನೂ ಒರ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಲ್ಲೂ ಒರೆಸ್ಕೊಂಡು ಅದೇ ಜಾಗಕ್ಕೆ ಇವಾಗ ಇಟ್ಟೆ. ಅದೆಲ್ಲ ಇಟ್ಟಾದಮೇಲೆ ಇವಾಗ ಕ್ಲೀನ್ ಆಯಿತು. ಫಿಶ್ ಟ್ಯಾಂಕ್ ಹತ್ರನೂ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಅದನ್ನೆಲ್ಲನೂ ವಾಶ್ಗೆ ಹಾಕಬೇಕು. ತೆಗ್ದಿದ್ದೆಲ್ಲ ನಾನು ಸೋಫಾ ಕವರೆಲ್ಲ ಅದೆಲ್ಲನೂ ಅದಕ್ಕೂ ಮುಂಚೆ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಸಾಯಂಕಾಲ ಆಗ್ಬಿಡ್ತಾಯಿತ್ತು. ಅದಕ್ಕೋಸ್ಕರ ಮನೆ ಕಸ ಗುಡಿಸ್ಬಿಟ್ಟು ಫಸ್ಟು ಮನೆಯೆಲ್ಲನೂ ಒರೆಸ್ಬಿಡೋಣ ಅಂದ್ಬಿಟ್ಟು ಒಂದು ಕಡೆಯಿಂದ ಮನೆ ಕಸ ಎಲ್ಲನೂ ಗುಡಿಸ್ಕೊಬತ್ತಾಯಿದ್ದೀನಿ. ನೀಟಾಗಿ ದುಂಬೆಲ್ಲ ಹೊಡೆದಿದ್ದಾಯಿತು. ಇವಾಗ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಒರೆಸ್ಬಿಟ್ರೆ ಇವಾಗ ಮನೆಗೆ ಡೀಪ್ ಕ್ಲೀನ್ ಆದಂಗೆ ಆಗುತ್ತೆ. ಎಲ್ಲ ಸೋಫಾನು ಒರೆಸಾಯಿತು, ಎಲ್ಲ ಕ್ಲೀನ್ ಆದಂಗೆ ಆಗುತ್ತೆ. ಇವಾಗ ಮನೆಯೂ ಒರೆಸ್ಕೊಂಡೆ, ನೋಡ್ತಾ ಇರ್ಬೋದು ನೀಟಾಗಿ ಕ್ಲೀನಾಗಿದೆ. ನಮ್ಮ ಮನೆ ರೂಮ್ನೂ ಕ್ಲೀನಾಗಿದೆ. ಇನ್ನೂ ಅಡುಗೆ ಮನೆ ಕ್ಲೀನ್ ಮಾಡಬೇಕು, ನಾಳೆಗೆ ಮಾಡ್ಕೊತೀನಿ ಅದನ್ನು. ಎಲ್ಲ ಕ್ಲೀನ್ ಆಯಿತು. ಇವಾಗ ಸೋಫಾ ಗೀಫಾ ಎಲ್ಲ ಕ್ಲೀನ್ ಆಯಿತು. ಅದಾದಮೇಲೆ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಇವಾಗ ಪಿಲ್ಲೋನೂ ಹಾಕ್ತಾಯಿದ್ದೀನಿ. ಯಾಕೋ ಪಿಲ್ಲೋನೂ ನನಗೆ ಕೊಳೆ ಆಗಿದೆ ಅನಿಸ್ತು. ಅದಕ್ಕೋಸ್ಕರ ಪಿಲ್ಲೋ ಮತ್ತು ಸೋಫಾ ಕವರು ದಿಮ್ ಕವರು ಎಲ್ಲನೂ ನೀಟಾಗೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಸಾಯಂಕಾಲ ಆಗಿದೆ 5 ಗಂಟೆ. 5 ಗಂಟೆವರೆಗೂ ನಾನು 3 ಗಂಟೆಲಿ ಹಿಡ್ದಿದ್ದು ಕೆಲಸನ 5 ಗಂಟೆವರೆಗೂ ಆಯಿತು. ಇದು ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಲ್ಲ, ಅದು ಒಣಗುತ್ತೋ ಏನೋ ಗೊತ್ತಿಲ್ಲ. ನಾಳೆವರೆಗೂ ಒಣಗಲಿ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ತೆ. ತಿರ್ಗೇನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಸುಸ್ತಾಗಿತ್ತು ನನಗೆ. ಕೆಲಸ ಎಲ್ಲ ಮಾಡಿ ಇನ್ನೂ ಸ್ನಾನ ಎಲ್ಲ ಮಾಡಬೇಕಿತ್ತು, ಫ್ರೆಶ್ ಆಗಬೇಕಿತ್ತು. ಅದಕ್ಕೋಸ್ಕರ ಕಂಟಿನ್ಯೂ ಮಾಡಲಿಲ್ಲ. ನೋಡಿದ್ರಲ್ಲ ಇವತ್ತಿನ ಕ್ಲೀನಿಂಗ್ ವೀಡಿಯೋನ. ಈ ಕ್ಲೀನಿಂಗ್ ವೀಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.